ಆ ಬಡ್ಡಿ ಕಟ್ಟಬೇಕಾದ್ರೆ ನೇಕಾರ ಮಗ್ಗ ಮಾರ್ಕೋಬೇಕು. ಇಲ್ಲ ಅಂತಂದ್ರೆ ಮಗ್ಗ ಮಾರಿ ಅವ ಬಡ್ಡಿ ಕಟ್ಟಲಿಲ್ಲ ಅಂದ್ರೆ ಸೊಸೈಟಿ ಮುಳುಗ್ತತಿ. ಸೊಸೈಟಿ ಉಳಿಸ್ಬೇಕು ಅಂತಂದ್ರೆ ಸರ್ಕಾರ ಅದ್ರ ಬಡ್ಡಿ ಸಹಾಯಧನ ಕೊಡಬೇಕು. ಇದೆಲ್ಲ ಸಮಸ್ಯೆಗಳು ಇರೋದ್ರಿಂದ ಸೊಸೈಟಿ ಮುಚ್ಚಿ ಹೋತಂದ್ರೆ ಅಲ್ಲಿ ಡೆಪಾಸಿಟ್ ಇಟ್ಟವ್ರು ಮುಳುಗಿ ಹೋಗ್ತಾರೆ. ರಾಜ್ಯದ ವೃತ್ತಿಪರ ನೇಕಾರರ ಹಕ್ಕೊತ್ತಾಯಗಳ ಈಡೇರಿಕೆಗಾಗಿ ಹೋರಾಟಗಾರರು ಇವತ್ತು ಸಿದ್ದರಾಮಯ್ಯನವರನ್ನ ಭೇಟಿಯಾಗಕ್ಕೆ ಹೋಗಿದ್ರು. ಸೊ ನೇಕಾರರ ಅನೇಕ ಸಮಸ್ಯೆಗಳಿದೆ, ಅವರ ಬೇಡಿಕೆಗಳು ಈಡೇರಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಅವರನ್ನು ಭೇಟಿಯಾಗಿ ಈಗ ಬಂದಿರುವಂಥದ್ದು. ಈಗ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ವೃತ್ತಿಪರ ನೇಕಾರರ ಹಕ್ಕೊತ್ತಾಯಗಳ ಬಗ್ಗೆ ಮಾತನಾಡಿದ್ರಿ. ಸಿದ್ದರಾಮಯ್ಯನವರು ಏನಂದ್ರು, ನಿಮ್ಮ ಈಡೇರಿಕೆಗಳು ಏನೇನು ಅಂತ? ಈಗಾಗಲೇ ವೃತ್ತಿಪರ ನೇಕಾರರ ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ಅನೇಕ ಬಾರಿ ಹೋರಾಟಗಳನ್ನು ಮಾಡಿದ್ವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತವರು ಜಿಲ್ಲೆ ನೇಕಾರರು ಈ ಭಾಗದೊಳಗೆ ಸಾಕಷ್ಟು ಅದಾರ. ಅವ್ರು ಪ್ರತಿ ಸಲ ಹೇಳ್ತಿರ್ತಾರೆ ನೇಕಾರರು ಮತ್ತು ರೈತರು ಎರಡು ಕಣ್ಣಿದ್ದಂಗೆ ಅಂತೇಳಿ. ಅದಕ್ಕೆ ಇವತ್ತು ನಾವು ನಮ್ಮ ಸಮಸ್ಯೆಗಳನ್ನು ಅವ್ರಿಗೆ ಹೇಳ್ಕೊಳ್ಳೋಕೆ ಬಂದಿದ್ವಿ. ಅಲ್ಲಿ ಅನೇಕ ಗದ್ದಲದೊಳಗೆ ನಮ್ಗೆ ಬೇಡ, ನಮ್ಮ ಮನವಿಯನ್ನು ಬರೀ ತೊಗೊಂಡು ಹೋಗೋದು ಅವಶ್ಯಕತೆ ಇಲ್ಲ. ನಮ್ಮ ಜೊತೆ ಮಾತನಾಡಿ ಮನವಿಯ ಸಮಸ್ಯೆಗಳೇನದಾವೆ ಅದನ್ನು ನಮ್ಮನ್ನು ಒಂದು ಸಾರಿ ಇಡೀ ರಾಜ್ಯದ ನೇಕಾರನ್ನು ಕರ್ಕೊಂಡು ಕುಂತು ಸಾಧಕ ಬಾಧಕಗಳು ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿರಿ. ಬರುವ ಬಜೆಟ್ನಲ್ಲಿ ಈಗಾಗಲೇ ಏನು ಬಜೆಟ್ ಅಧಿವೇಶನ ಪ್ರಾರಂಭ ಐತಿ, ತಾವು ಬಜೆಟ್ ಘೋಷಣೆ ಮಾಡಿದ್ರಿ. ಅದರೊಳಗೆ ಈ ಬಾರಿ ಏನೂ ಒಂದು ಪೈಸಾನೂ ನೀವು ನೇಕಾರ ಸಲುವಾಗಿ ಇಡಲಿಲ್ಲ. ಕಾರಣ ಒಂದು 1500 ಕೋಟಿ ರೂಪಾಯಿದ ಅನುದಾನವನ್ನು ಒದಗಿಸ್ರಿ. ಯಾಕಂದ್ರೆ ಸಾವಿರಾರು ಕೋಟಿ ರೂಪಾಯಿ ಬಜೆಟ್ ಮಾಡಾಕ್ತೀರಿ ನೀವು. ಅದರೊಳಗೆ ಇಡೀ ರಾಜ್ಯದ ನೇಕಾರಿಗೆ ಒಂದು 1500 ಕೋಟಿ ರೂಪಾಯಿದ ಅನುದಾನವನ್ನು ಒದಗಿಸಿ ಏನು ಸೌಲಭ್ಯಗಳು ನಿಂತಾವೆ ಈವರೆಗೆ ಇವುಗಳನ್ನೆಲ್ಲ ಚಾಲ್ತಿ ಮಾಡಿರಿ. ನೇಕಾರ ಸಮ್ಮಾನ ಯೋಜನೆ 5000 ರೂಪಾಯಿ ಇರುವಂಥದ್ದನ್ನು 10,000 ರೂಪಾಯಿ ಮಾಡಿರಿ. ಒಂದು ಬಾರಿ ರಾಜ್ಯದ ನೇಕಾರರ ಸಂಪೂರ್ಣ ಸಾಲ ಮನ್ನಾ ಮಾಡಿರಿ. ಯಾಕಂದ್ರೆ ಸಾಲದ ಹೊರೆಯಿಂದ 55 ಜನ ನೇಕಾರರ ಆತ್ಮಹತ್ಯೆ ಮಾಡ್ಕೊಂಡಾರ. ಆ 55ರೊಳಗೆ ಬರೀ 25 ಕುಟುಂಬಕ್ಕೆ ಮಾತ್ರ ಪರಿಹಾರ ಒದಗಿಸಿರಿ. ಇನ್ನುಳಿದ ಕುಟುಂಬಕ್ಕೂ ಪರಿಹಾರನೂ ಒದಗಿಸ್ರಿ. ಜೊತೆಗೆ ಸಾಕಷ್ಟು ದಿನಗಳಿಂದ ಏನು ನಮಗೆ 0% ಇಂಟ್ರೆಸ್ಟ್ ಕೊಡ್ತಾರೆ, 1% ಇಂಟ್ರೆಸ್ಟ್ ನಂಗೆ ಸಾಲ ಕೊಡ್ತಾರೆ ದುಡ್ಡು ಬಂಡವಾಳ ಅಂತೇಳಿ, ಅದರ ಬಡ್ಡಿ ಸಹಾಯಧನ ಬಂದಿಲ್ಲ. ಬಡ್ಡಿ ಸಹಾಯಧನ ಬರಲಾರ್ದಕ್ಕೆ ಪರಿಸ್ಥಿತಿ ಏನಾಗಿತ್ತು ಅಂದರೆ ಇವತ್ತು ಆ ಬಡ್ಡಿ ಕಟ್ಟಬೇಕಾದ್ರೆ ನೇಕಾರ ಮಗ್ಗ ಮಾರ್ಕೋಬೇಕು. ಇಲ್ಲ ಅಂತಂದ್ರೆ ಮಗ್ಗ ಮಾರಿ ಅವ ಬಡ್ಡಿ ಕಟ್ಟಲಿಲ್ಲ ಅಂದ್ರೆ ಸೊಸೈಟಿ ಮುಳುಗ್ತತಿ. ಸೊಸೈಟಿ ಉಳಿಸ್ಬೇಕು ಅಂತಂದ್ರೆ ಸರ್ಕಾರ ಅದ್ರ ಬಡ್ಡಿ ಸಹಾಯಧನ ಕೊಡಬೇಕು. ಇದೆಲ್ಲ ಸಮಸ್ಯೆಗಳು ಇರೋದ್ರಿಂದ ಸೊಸೈಟಿ ಮುಚ್ಚಿ ಹೋತಂದ್ರೆ ಅಲ್ಲಿ ಡೆಪಾಸಿಟ್ ಇಟ್ಟವ್ರು ಮುಳುಗಿ ಹೋಗ್ತಾರೆ. ಅದಕ್ಕೆ ಇದೆಲ್ಲ ಆಗಬಾರ್ದು. ಏನು ತಾಂತ್ರಿಕ ದೋಷ ಐತಿ ಆ ದೋಷವನ್ನು ತಿದ್ದುಪಡಿ ಮಾಡಿರಿ. ಈಗ 1% ಇಂಟ್ರೆಸ್ಟಿಗೆ ತಾವು GST ಬಿಲ್ ತೊಗೊಳಂಗಿಲ್ಲ, 0% ಇಂಟ್ರೆಸ್ಟಿಗೆ GST ಬಿಲ್ ಅಂತೇಳಿಸಿಂದ ಆಕರಣೆ ಮಾಡ್ತೀರಿ. ಇದು ಸರಿಯಲ್ಲ. ಒಂದೇ ಕಾನೂನಿನೊಳಗೆ ನ್ಯಾಯಸಮ್ಮತವಾದ ಕಾನೂನನ್ನು ಒದಗಿಸಿಕೊಡಬೇಕು. 0% ಮತ್ತು 3% ಮಾತ್ರ ಸಾಲ ಕೊಡುವಂಥ ಒಂದು ಯೋಜನೆಯನ್ನು ನಮಗೆ ಒದಗಿಸ್ರಿ ಅಂಥೇಳಿ ನಾವು ಒಂದು 2-3 ಮಾತಿನೊಳಗೆ ಅವ್ರಿಗೆ ಹೇಳೀವಿ. ಇನ್ನೂ ಮುಂದುವರೆದು ಮತ್ತೆ ಬೆಂಗಳೂರಿಗೇನೆ ಹೋಗಿ ನಾವು ಸಾಕಷ್ಟು ಜನ ಕರ್ಕೊಂಡು ಹೋಗಿ ಒತ್ತಡ ಹಾಕಿ ನಮ್ಮ ಕೆಲಸಗಳನ್ನು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಕಾರ್ಯವನ್ನು ಮಾಡಬೇಕಾಯ್ತು, ಪ್ರತಿಭಟನೆಯನ್ನು ಮಾಡಬೇಕಾಯ್ತು ಅಂಥೇಳಿ ಈ ಮಾಧ್ಯಮದ ಮೂಲಕ ನಾನು ಸರ್ಕಾರಕ್ಕೆ ತಿಳಿಸ್ತೇನೆ. ಈಗ ಸಿದ್ದರಾಮಯ್ಯನವರು ತಾವು ಭೇಟಿಯಾದಾಗ ಏನು ಆಶ್ವಾಸನೆ ಕೊಟ್ಟಿರುವಂಥದ್ದು ಏನಿಲ್ಲ, ಅದು ತಾಂತ್ರಿಕ ದೋಷ ಏನೈತಿ ನಾನು ಅಧಿಕಾರಿಗಳ ಜೊತೆ ಮಾತನಾಡಿ ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿಸಿಂದ ಅವ್ರು ಈಗಾಗಲೇ ಹೇಳ್ಯಾರ. ಅದು ಕೆಲವು ದಿನ ನಾವು ನೋಡ್ತೀವಿ, 1-8 ದಿನ. ಯಾಕಂದ್ರೆ ಈಗ ಮಾರ್ಚ್ ತಿಂಗಳ ಒಂದು ಕಡೆ ಬಡ್ಡಿ ಕಟ್ಟಬೇಕು ನೇಕಾರರು, ಆಮೇಲೆ ಬಡ್ಡಿ ಕಟ್ಟಲಿಲ್ಲ ಅಂದ್ರೆ ಸೊಸೈಟಿ ಕ್ಲೋಸ್ ಆಗ್ತಾವೆ. ಆದಷ್ಟು ಬೇಗ ಮಾಡಿರಿ ಅಂತ ಹೇಳಿವಿ. ಈಗ ನಾವು ಒಂದು 5-6 ದಿನದೊಳಗೆ ಮತ್ತೆ ಫಾಲೋ ಅಪ್ ತೊಗೊಂಡು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಇಲಾಖೆಯ ಜೊತೆ ಏನು ತಾಂತ್ರಿಕ ದೋಷ ಮಾಡ್ಯಾರ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಕೂಡ ಬೆನ್ನು ಹತ್ತಿ ಮುಖ್ಯಮಂತ್ರಿಗಳ ಗಮನಕ್ಕೆ ಅಥವಾ ಆರ್ಥಿಕ ಇಲಾಖೆ ಗಮನಕ್ಕೆ ತಂದು ಅದು ಮಾಡಿಕೊಳ್ಳುವಂಥ ಕೆಲಸ ಮಾಡಬೇಕಾಯ್ತು. ಯಾಕಂತಂದರೆ ಸರ್, ಇನ್ನೊಂದು ನೇಕಾರರು ಅಂತಂದರೆ ಒಂಥರ ಮುಗ್ಧ ಜನ. ಈ ಯಾಕಪ್ಪ ಬೇರೆ ಕೆಲಸ ತಮ್ಮ ಮನೇಲಿ ತಾವು ಇರಬೇಕು ಅನ್ನುವಂತಹ ಜನ ಅವರು. ಸೊ ಆ ನಿಟ್ಟಿನಲ್ಲಿ ಒಂದು ಸಂಘಟನೆ ಮುಖಾಂತರ ತಾವು ಹೋಗಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಬಂದಿರುವಂಥದ್ದು. ಸರ್, ಆದಷ್ಟು ಬೇಗ ತಮ್ಮ ಈ ಎಲ್ಲ ಆಶೋತ್ತರಗಳು ಈಡೇರಲಿ ಸರ್ ಅನ್ನುವಂಥದ್ದು. ಸರ್, ತಮ್ಮ ಹೆಸರು? ಶಿವಲಿಂಗ್ ಕಿರ್ಕಿ, ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸರ್.